ಬೆಂಗಳೂರಿನ ಪ್ರಸಿದ್ಧ ಎಲೆಕ್ಟ್ರಾನಿಕ್ ಸಿಟಿಯ ಕಾವೇರಿ ಆಸ್ಪತ್ರೆಯ ಅತಿ ದೊಡ್ಡ ಹೊರರೋಗಿ ವಿಭಾಗವನ್ನು ಇಂದು ಉದ್ಘಾಟಿಸಲಾಯಿತು. ಶ್ರೀ ಪೇಜಾವರ ಅಧ್ಯಕ್ಷ ಮಠದ ಪೀಠಾಧಿಪತಿಯಾಗಿರುವಂತಹ ಪರಮಪೂಜ್ಯ ಶ್ರೀ ವಿಶ್ವ ಪ್ರಸನ್ನತೀರ್ಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾವೇರಿ ಆಸ್ಪತ್ರೆ ಗ್ರೂಪ್ನ ಸಂಸ್ಥಾಪಕ ಮತ್ತು ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಸ್ ಚಂದ್ರಕುಮಾರ್, ವ್ಯವಸ್ಥಾಪಕ ನಿರ್ದೇಶಕ ಮಣಿವಣ್ಣನ್ ಹಾಗೂ ಬೆಂಗಳೂರಿನ ಕಾವೇರಿ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ ವಿಜಯ್ ಭಾಸ್ಕರನ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಹೊರರೋಗಿಗಳಿಗಾಗಿಯೇ ಪ್ರತ್ಯೇಕ ಆಗಿರುವಂತಹ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಸರಿಸುಮಾರು 70,000 ಚದರ ಅಡಿ ವಿಸ್ತೀರ್ಣದ ಸೌಲಭ್ಯವಾಗಿದ್ದು 36ಕ್ಕೂ ಹೆಚ್ಚು ವಿಶೇಷ ವಿಭಾಗಗಳಲ್ಲಿ 140ಕ್ಕೂ ಹೆಚ್ಚು ಅನುಭವಿ ತಜ್ಞರನ್ನು ಹೊಂದಿರುವಂತಹ ಕಾವೇರಿ ಆಸ್ಪತ್ರೆಯ ಒಪಿಡಿ ವಿಭಾಗ ರೋಗಿಗಳಿಗೆ ಬೇಕಾದಂತಹ ಉತ್ತಮ ಸೇವೆಯನ್ನು ನೀಡಲು ಸಜ್ಜಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8ರವರೆಗೆ ಕಾವೇರಿ ಆಸ್ಪತ್ರೆಯ ಒಪಿಡಿ ವಿಭಾಗ ತೆರೆಯಲಿದ್ದು, ಆಸ್ಪತ್ರೆಯ ಪ್ರತಿ ವಿಭಾಗವೂ ಕೂಡ ಸಂಪೂರ್ಣವಾಗಿ ಡಿಜಿಟಲ್ ವ್ಯವಸ್ಥೆಯ ಮೇಲೆ ನಡೆಯಲಿದೆ. ಇನ್ನು ಆರಂಭದಿಂದ ಕೊನೆಯವರೆಗೂ ಕೂಡ ಸಂಪೂರ್ಣ ಕಾಗದರಹಿತವಾಗಿದೆ. ಇಷ್ಟೇ ಅಲ್ಲದೆ ಮಕ್ಕಳ ಆಟದ ಸ್ಥಳ, ದೊಡ್ಡ ಔಷಧಾಲಯ, ಕೆಫೆಟೇರಿಯಾ ಮತ್ತು ವ್ಯಾಲೆಟ್ ಸೇವೆ ಸಹಿತ ಅತಿ ದೊಡ್ಡ ಪಾರ್ಕಿಂಗ್ ಸೌಲಭ್ಯ ಕೂಡ ಇರಲಿದೆ. ಲೀಡರ್ಶಿಪ್ ಟೀಮ್ ಇದೀಗ ಪ್ರದಾನ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಗೇನ ಸಾಕ್ಷಿ ಆಗೋಣ. ಹೊರರೋಗಿಗಳ ವಿಭಾಗ ಇವತ್ತು ಈ ಕಾವೇರಿ ಸಂಸ್ಥೆಯಲ್ಲಿ ದೊಡ್ಡ ವಿಭಾಗ ಉದ್ಘಾಟನೆಗೊಂಡದ್ದು ತುಂಬ ನಮಗೆ ಅಗತ್ಯವಿದ್ದಂತಹ ಕಾರ್ಯ ಇವತ್ತು ಪೂರೈಕೆಯಾಗಿದೆ ಎಂದು ಭಾವಿಸ್ತಾ ಇದ್ದೇವೆ. ಸಮಾಜದಲ್ಲಿ ಅನೇಕ ತೊಂದರೆಗಳು ಮೇಲಿಂದ ಮೇಲೆ ಕಾಣ್ತಾ ಇರ್ತವೆ. ಅದಕ್ಕೆ ತಕ್ಕುದಾಗಿರತಕ್ಕಂತಹ ವೈದ್ಯಕೀಯ ವ್ಯವಸ್ಥೆಗಳು ನಮ್ಮಲ್ಲಿ ಕಡಿಮೆಯಾಗಿದ್ದಾವೆ. ಅಂತಹ ದೊಡ್ಡ ಒಂದು ಕೊರತೆಯನ್ನು ಈ ಸಂಸ್ಥೆ ಪೂರೈಸಿಕೊಟ್ಟದಕ್ಕಾಗಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಸಂಸ್ಥಾಪಕರನ್ನು ನಾವು ಹೃತ್ಪೂರ್ವಕವಾಗಿ So today is a very wonderful day in Kaveri's journey because we have inaugurated under the holiness of Sri Sri Vishwatirtha Swamiji, which is the largest OPD block in Karnataka. In the sense, it is 80,000 square foot building wherein 100 plus OPD rooms are there and 140 plus specialty consultants are doing the service. Not only that, since it is a tech city, we have given enough space for working cafe like. So just like software people, they can come and work simultaneously, they can meet the consultant, that is there. Then we have added multiple convenience like EV charging sessions are there, very ambient and adequate car parking is there, and very well lit, aerated waiting area. Then consultation will happen. We are having a policy of 10-10-10, that is 10 minutes for registration and completing the formality. Then within 10 minutes consultation, and within 10 minutes they will get all the pharmacy and other related diagnosis and all they can complete. And also we are having inside one wonderful cafeteria, then book house we are having, and then we are going to have multiple play area, like all those things are there, which are all the things people can enjoy.